ಯಾರು ಗೊತ್ತಾರೋ ಧನ್ವಂತರಿ, ವಿಷ್ಣುವಿನ ಅವತಾರ, 12ನೇ ಅವತಾರ. ಆ ಕಡೆ ಈಶ್ವರ, ಈ ಕಡೆ ಗಣಪತಿ. ಸೊ ಅವರ ಸಮ್ಮುಖದಲ್ಲಿ ಇವತ್ತೊಂದು ಆರೋಗ್ಯ ಸಂಕಲ್ಪ ಮಾಡೋಣ. ಯಾಕೆ ಅಂತಂದರೆ ಆರೋಗ್ಯ ಅನ್ನೋಂಥದ್ದು ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂತಹ ವಸ್ತು. ಆರೋಗ್ಯ ಕಳ್ಕೊಂಡ್ರೆ ಜಗತ್ತಲ್ಲಿ ಏನೂ ಇಲ್ಲ. ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್ ಅಂತ ಕರೀತಾರೆ. ಸೊ ದುಡ್ಡು ಕಳ್ಕೊಂಡ್ರೆ ಏನೋ ಸ್ವಲ್ಪ ಕಳ್ಕೊಂಡಂಗೆ ಮತ್ತೆ ಗಳಿಸ್ಬೋದು, ಆರೋಗ್ಯ ಕಳ್ಕೊಂಡ್ರೆ ಗಳಿಸೋಕ್ಕಾಗಲ್ಲ ಅಂತ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಕರೀತಾರೆ. ಸೊ ಇದಕ್ಕೆ ದೇವರಿಗೂ ಆರೋಗ್ಯಕ್ಕೂ ಸಂಬಂಧ ಏನು ಅಂತಂದರೆ, ದೇವರು ಎಲ್ಲದೂ ಕೊಟ್ಬಿಟ್ಟಿದ್ದಾನೆ. ಆಸ್ತಿ, ಸಂಪತ್ತು, ಸೈಟು, ಮನೆ, ಅಧಿಕಾರ ಎಲ್ಲ ಅವನಿಗೆ ಒಂದೇ ಇಟ್ಕೊಂಡಿರೋದು. ಈಗ ಯಾವುದು? ಆರೋಗ್ಯ. ಸ್ವಲ್ಪ ತಪ್ಪು ಮಾಡಿದ್ರೆ ಬ್ರೇಕ್ ಹಾಕ್ತಾನೆ, ಅಲ್ಲ ಸ್ವಲ್ಪ ಹಿಂಗೆ ಅಳಗಾಡಿಸಿದ್ರೆ ಸಾಕು ಅಲ್ವಾ? ಭಯ, ಗಾಬರಿ, ಆತಂಕ, ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಆಗುತ್ತೆ. ಸೊ ಈ ಥರದ ಒಂದು ವ್ಯತ್ಯಾಸ ಆದಾಗ, ನಾವು ಏನಾದರೂ ತಪ್ಪು ಮಾಡಿದಾಗ, ಏನಾದರೂ ಅಧರ್ಮದ ದಾರಿಯಲ್ಲಿದ್ದಾಗ ಎಚ್ಚರಿಕೆ ಕೊಡೋದೇ ರೋಗ. ಸೊ ಆ ಥರದ ಒಂದು ರೋಗವನ್ನು ದೇವರು ಯಾರು ತಪ್ಪು ಮಾಡಿರ್ತಾರೆ ನಾನು ಕೊಡ್ತೀನಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಆರೋಗ್ಯ ಸಂಕಲ್ಪ ಮಾಡಿ ನಾವು ಸರಿಯಾಗಿರ್ತೀವಿ, ಸರಿಯಾಗಿ ಆರೋಗ್ಯವನ್ನು ಕೊಡಪ್ಪ ದೇವರೇ ಅಂಥೇಳಿ ಒಂದು ಸಂಕಲ್ಪ ಮಾಡೋದು. ಓಕೆ, ಬರೀ ಔಷಧಿ ಕೊಟ್ಟು ಗುಣ ಆಗೋದಾಗಿದ್ದರೆ ಜಗತ್ತಲ್ಲಿ ಯಾರೂ ಪೇಷಂಟ್ ಇರ್ತಿರಲಿಲ್ಲ. ಇಲ್ಲಿ ಯಾರೂ ಹುಷಾರಾಗಲ್ಲ, ಸಿಂಪ್ಟಮ್ ಕಡಿಮೆ ಆಗ್ತವೆ ಮತ್ತು ಅದೇ ಬರುತ್ತೆ. ಓಕೆ, ಸೊ ಹಾಗಾಗಿ ಆರೋಗ್ಯ ಬೇಕು ಅಂದರೆ ಭಗವಂತನೇ ಕಲ್ಪಿಸ್ಬೇಕು ಅದನ್ನು, ಆಯಿತಾ? ಹಾಗಾಗಿ ಧನ್ವಂತರಲ್ಲಿ ಕೇಳೋಣ, ಆರೋಗ್ಯ ಕೊಡಪ್ಪ ಅಂಥೇಳಿ. ಇವತ್ತು ಮಾಡೋ ಟ್ರೀಟ್ಮೆಂಟು ಕೂಡ ಅಷ್ಟೇ, ಅದು ತುಂಬ ಎಲ್ಲ ರೋಗಗಳನ್ನು ಸರಿ ಮಾಡುವಂಥ ಚಿಕಿತ್ಸೆ, ವಮನ ಚಿಕಿತ್ಸೆ. ಸೊ ಅದೊಂಥರ ರಾಮಬಾಣ ಇದ್ದಂಗೆ. ಆ ಚಿಕಿತ್ಸೆ ಮಾಡೋಕ್ಕೂ ಕೂಡ ನೀವು ಶಕ್ತಿ ಕೊಡಿ, ಶುಭಫಲಗಳನ್ನು ಕೊಡಿ ಅಂತ ಕೇಳುವಂಥದ್ದು. ಸೊ ಪ್ರಥಮವಾಗಿ ಗಣಪತಿಯನ್ನು ನೆನೆಯುತ್ತಾ ನಾವು ಪ್ರಾರಂಭ ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ಭಗವತೆ ವಾಸುದೇವಾಯ ಧನ್ವಂತರೆ ಅಮೃತ ಕಳಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಓಂ ವಾಸುದೇವಾಯ ತನ್ಮಯಿ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ದಂ ಧನ್ವಂತರೇ ನಮೋ ನಮಃ. ಓಂ ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಂ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದಂ ಪ್ರವಕ್ತಾರಂ ವಂದೇ ಪೀಯೂಷಧಾರಿಣಾಂ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾರ್ಗವೇ. ಓಂ ಶಾಂತಿ ಶಾಂತಿ ಶಾಂತಿ. ಆಯ್ತು, ನಮಸ್ಕಾರ ಮಾಡಿ. ಇದು ಚರಕ ಸಂಹಿತೆ ಅಂತ, ಇದು ಭಗವದ್ಗೀತೆ ಎಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಬುಕ್ಕು. ಇದು 5000 ವರ್ಷಗಳ ಹಿಂದೆ ಬ್ರಹ್ಮ ಬರೆದಿರ್ತಕ್ಕಂಥ ಬುಕ್ಕು. ಬ್ರಹ್ಮದೇವ, ಆಮೇಲೆ ಅಶ್ವಿನಿ, ದಕ್ಷ ಪ್ರಜಾಪತಿ ಬ್ರಹ್ಮನ ಮಗ, ಆಮೇಲೆ ಅಶ್ವಿನಿ ದೇವತೆಗಳು, ಆಮೇಲೆ ಇಂದ್ರ ಆದಮೇಲೆ ಋಷಿಮುನಿಗಳಾದ್ಮೇಲೆ ನಮ್ಮ ಕೈಯಲ್ಲಿ. ಓಕೆ, ಸೊ ಈ ಪರಂಪರೆ ಇದು. ಸೊ ಹಾಗಾಗಿ ಬ್ರಹ್ಮಸ್ಮೃತೋ ಆಯುಷೋ ವೇದಂ ಅಂತ ಹೇಳ್ತಾರೆ. ಸೊ ಬ್ರಹ್ಮನೇ ಸೃಷ್ಟಿ ಮಾಡಿದಾಗನೇ ಬರೆದಿಟ್ಟರೆ ಸಮಸ್ಯೆಗೆ ಉತ್ತರ ಇದು. ಕಥೆಗಳಲ್ಲಿ ನಾವು ಈ ಕೆಲಸ ಅಂದರೆ ಈ ವಮನ ಕರ್ಮವನ್ನು ಮಾಡ್ತಿದ್ದೇವೆ, ಅದರ ಎಲ್ಲ ಸಕಲ ಭಾಗ್ಯವನ್ನು ನಮಗೆ ಕಲ್ಪಿಸಿ ಶುಭ ಮಾಡಬೇಕು ಅಂತೇಳಿ ಕೇಳುವಂತಹ ಒಂದು ಪರಿಕಲ್ಪನೆ. ಅದಕ್ಕೆ ನಾನು ಮಂತ್ರ ಹೇಳ್ತೇನೆ, ನೀವು ಕೈ ಮುಕ್ಕೊಂಡು ಮನನ ಮಾಡಿ ಅಷ್ಟೇ. ಓಂ ಬ್ರಹ್ಮ ದಕ್ಷ ಅಶ್ವಿ ರುದ್ರ ಇಂದ್ರ ಭೂಚಂದ್ರ ಅರ್ಕ ಅನಿಲ ಅನಲಾಹ ಋಷಯಃ ಸ ಔಷಧಿ ಗ್ರಾಮ ಭೂತ ಸಂಗಾತಚ್ಚ ಪಾಂತುತೆ ರಸಾಯನಾಂ ವಿವರ್ಷೀಣಾಂ ದೇವಾನಾಂ ಅಮೃತಂ ಯತಸುದೇವ ಉತ್ತಮ ನಾಗಾನಾಂ ಬೈಸಜ್ಜಂ ಇದಂ ಮಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ಬಗ್ಗಮ್ಮ ಮುಂದೆ ಬಗ್ಗು.